Hello students, this video I wanted to do from very long time because ಎಲ್ಲ students ಕೇಳ್ತಿದ್ರಿ ಮ್ಯಾಮ್ ಪೇಪರ್ ಪ್ರೆಸೆಂಟೇಷನ್ ಹೇಗೆ ಮಾಡೋದು ಅಂತ ಹೇಳಿದ್ರಿ ಬಟ್ ವಾಟ್ ಆ್ಯಕ್ಚುಲಿ ದ ಟೀಚರ್ ಹೂ ಇಸ್ ಆ್ಯಕ್ಚುಲಿ ಕರೆಕ್ಟಿಂಗ್ ಯುವರ್ ಪೇಪರ್ ಅವ್ರು ನಿಮ್ಮ ಆನ್ಸರ್ ಶೀಟ್ನಲ್ಲಿ ಏನು ನೋಡ್ತಿದ್ದಾರೆ ಅದನ್ನು ಇವತ್ತು ನಿಮಗೆ ನಾನು ಕ್ಲಾರಿಟಿ ಆಗಿ ಹೇಳ್ಕೊಡ್ತೇನೆ ಆಯಿತಾ. ಸೊ ನಾವು ಯು ಪೀಪಲ್ ನೀಡ್ ಟು ನೋ ದಟ್ ಯಾರಾದರೂ ಪೇಪರ್ ಚೆಕ್ ಮಾಡ್ತಿರ್ತಾರಲ್ಲ ಆ ಟೈಮ್ದಲ್ಲಿ ಅವ್ರ ತಲೆಯಲ್ಲಿ ಏನಿರುತ್ತೆ ಸರ್ ತಲೆಯಲ್ಲಿ ನಾನು ಬ್ರೈನಲ್ಲಿ ಒಂದೇ ವಿಷಯ ನಡೆಯೋದು ಯಾವುದಪ್ಪ ಆ ವಿಷಯಗಳು ಅನ್ನೋದು ಇವತ್ತು ಅದನ್ನು ಡಿಸ್ಕಸ್ ಮಾಡೋಣ. ಇಫ್ ಇನ್ ಕೇಸ್ ಯು ಆರ್ ವೆರಿ ನ್ಯೂ ಟು ದ ಚಾನಲ್ ದೆನ್ ಫಾಸ್ಟಾಗಿ ಹೋಗಿ ನಮ್ಮ ವೇದಾಂತ SSLCಗೆ ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ವಿ ಆರ್ ಪ್ರೊವೈಡಿಂಗ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಟು ಯು ಪೀಪಲ್ ಆ್ಯಂಡ್ ಮೋಟಿವೇಶನಲ್ ವೀಡಿಯೋಸ್ ಆ್ಯಂಡ್ ಹೆಲ್ಪಿಂಗ್ ಯು ಪೀಪಲ್ ಟು ಸ್ಕೋರ್ ದ ಗುಡ್ ಮಾರ್ಕ್ಸ್ ಇನ್ ಯುವರ್ ಕಮಿಂಗ್ SSLC exam. Okay, so let's start with this. What actually your examiner is watching from your answer sheet, that is very important to know. So what is the first thing which you people need to know is first is clarity and the presentation. So examiner ge ಏನು ಬೇಕು one thing that is clarity ಆಗಿ exam ಅನ್ನು ಬರಿಬೇಕು. ಹ್ಯಾಂಡ್ ರೈಟಿಂಗ್ ಸರಿ ಇರಬೇಕಪ್ಪ. ಹ್ಯಾಂಡ್ ರೈಟಿಂಗ್ ಸರಿ ಇರಲಿಲ್ಲ ಅಂದರೆ ಅವ್ರದ್ದು ಮೂಡ್ ಆಫ್ ಆಗಿಬಿಡುತ್ತೆ. ನೀನು ಏನು ಬರೀತಿದೆಯಲ್ಲ ಅದನ್ನು ಓದಲಿಕ್ಕೆ ಮನಸ್ಸು ಬರಬೇಕು ಅವ್ರಿಗೆ ಮನಸ್ಸೇ ಬರ್ತಿಲ್ಲ ನೀವು ಏನು ಬರ್ದಿದ್ದೀರ ಅನ್ನೋದು ಓದೋದು ಅವ್ರಿಗೇನು ಕ್ಲಾರಿಟಿನೇ ಸಿಗ್ತಿಲ್ಲ ಅಂದರೆ ಹೇಗಪ್ಪ ಅವ್ರು ಪೇಪರ್ ಚೆಕ್ ಮಾಡ್ತಾರೆ ರೈಟ್. ಇಟ್ ಇಸ್ ಅ ಕ್ವಶನಬಲ್ ರೈಟ್. ಅಕಸ್ಮಾತ್ ನಾನು ನಿಮಗೆ ಏನಾದರೂ ಕಲಿಸ್ತಿದ್ರೆ ಯು ಪೀಪಲ್ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಆರ್ ಎನಿ ಅದರ್ ಟೀಚರ್ ಹೂ ಇಸ್ ಟೀಚಿಂಗ್ ಯು ಪೀಪಲ್ ಹೂ ಇಸ್ ಯು ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಟ್ ಥಿಂಗ್ ಇಟ್ಸ್ ಕಂಪ್ಲೀಟ್ಲಿ ವೇಸ್ಟ್ ಆಫ್ ಸೀಯಿಂಗ್ ದ್ಯಾಟ್ ರೈಟ್. ಸೇಮ್ ಅದೇ ಥರ ನಿಮಗೆ ಇವರು ಯಾರು ಎಕ್ಸಾಮ್ ಪೇಪರ್ ಚೆಕ್ ಮಾಡ್ತಿರ್ತಾರಲ್ಲ ಅವ್ರಿಗೂ ಅಕಸ್ಮಾತ್ ನೀವು ಸರಿಯಾಗಿ ಬರೀಲಿಲ್ಲ ಅಂದರೆ ಅವ್ರಿಗೂ ಮನ್ಸು ಬರಲ್ಲ ನಿಮ್ಮ ಪೇಪರ್ ಚೆಕ್ ಮಾಡಲಿಕ್ಕೆ ಆಯಿತಾ. ಆ್ಯಂಡ್ ದಟ್ ಇಸ್ ವಾಟ್ ಯು ಪೀಪಲ್ ವಿಲ್ ಡೂ ದ ಮಿಸ್ಟೇಕ್. ಎಕ್ಸಾಮಿನರ್ಸ್ ನೀಡ್ ಟು ರೀಡ್ ಆ್ಯಂಡ್ evaluate the papers exceptionally, okay, effectively, and a neat well organized answer sheet will ensure that all the correct points are quickly identified and marked very easily. Okay, you people need to mark the keywords. I have already done the video on toppers answer sheet. Topper answer sheet ಮೇಲೆ ಒಂದು ಆಲ್ರೆಡಿ ವಿಡಿಯೋನ ಮಾಡಿದ್ದೇನೆ. ಇನ್ನು ಹೋಗಿ ನೋಡಿಲ್ಲ ಅಂದರೆ ಫಾಸ್ಟಾಗಿ ಹೋಗಿ ಚೆಕ್ ಮಾಡಿ. ಅದರಲ್ಲಿ ನಾನು ತೋರಿಸಿದೆ ನಿಮಗೆ ಹೇಗಪ್ಪ ಟಾಪರನ್ನು ಆನ್ಸರ್ಸನ್ನು ಮೆನ್ಷನ್ ಮಾಡಿದ್ದಾನೆ, ಹೇಗೆ ಅವ್ನಿಗೆ 80 out of 80 ಎಲ್ಲ ಸಬ್ಜೆಕ್ಟ್ನಲ್ಲಿ ಸಿಕ್ಕಿತ್ತು ಅನ್ನೋದು ಆ ವಿಡಿಯೋಯಿಂದ ನಿಮಗೆ ಗೊತ್ತಾಗುತ್ತೆ. Because in that he has written everything properly, neatly with the good handwriting, mentioned all the keywords, underlined ಎಲ್ಲ keywords ಅನ್ನು ಅಂಡರ್ಲೈನ್ ಮಾಡಿದ್ದಾನೆ, ಎಲ್ಲಿ ಬುಲೆಟ್ ಪಾಯಿಂಟ್ಸ್ ನೆಸೆಸಿಟಿ ಇದೆ ಅಲ್ಲೆಲ್ಲ ಮೆನ್ಷನ್ ಮಾಡಿದ್ದಾನೆ ಸೊ ದಟ್ ಎಕ್ಸಾಮಿನರ್ಗೆ ಈಸಿ ಆಗಿಬಿಡ್ತಪ್ಪ ಚೆಕ್ ಮಾಡಲಿಕ್ಕೆ. ಸೊ ಹಿ ಗಾಟ್ ಔಟ್ ಆಫ್ ಔಟ್ ಇನ್ ಯುವರ್ ಹೈಸ್ ಎಕ್ಸಾಮ್. ಸೊ ಅದನ್ನ ಹೇಗೆ ಬರೀಬೇಕು ಅನ್ನೋದು ಆಲ್ರೆಡಿ ಒಂದು ವಿಡಿಯೋ ಆಗಿದೆ ನಮ್ಮ ವೇದಾಂತ SSLCಯಲ್ಲಿ ಆನ್ ದ ಮ್ಯಾಥಮೆಟಿಕ್ಸ್ ಆ್ಯಂಡ್ ದ ಸೈನ್ಸ್ ಆಲ್ಸೋ. ಹೋಗಿ ಫಾಸ್ಟಾಗಿ ಚೆಕ್ ಮಾಡಿ, ಅದನ್ನು ಮಿಸ್ ಮಾಡಬೇಡಿ ಆಯಿತಾ. ಸೊ ನೆಕ್ಸ್ಟ್ ಪಾಯಿಂಟ್ ಇಸ್ ರಿವಲೆನ್ಸ್ ಆ್ಯಂಡ್ ದ ಡೈರೆಕ್ಷನ್ಸ್. ಲೈಕ್ answer should be specific and to the point. Examiners focus on the core information, so bringing with a direct answer and the highlighting keywords helps them to spot the required content instantly. Now before the examiners correct the paper, he will do one thing. What is the one thing he does? First thing is he is going to check with the question. Theta question anna ಓದ್ತಾರೆ first. They will be asking in the question what define Ohm's law. ಈಗ ಡಿಫೈನ್ ಓಹಮ್ಸ್ ಲಾ ಅಂದರೆ ನೀವು ಅವ್ರು ಏನು ಹುಡುಕ್ತಿರ್ತಾರೆ, ವಾಟ್ ಇಸ್ ಓಹಮ್ಸ್ ಲಾ ಡೆಫಿನೇಷನ್ ಅಂತ ಅವರು ಹುಡುಕ್ತಿರ್ತಾರೆ. ಕೀವರ್ಡ್ಸ್ ಹುಡುಕ್ತಿರ್ತಾರೆ. ಕರೆಂಟ್ ಎಲ್ಲಿದೆ, ಎಲೆಕ್ಟ್ರಿಸಿಟಿ ಎಲ್ಲಿದೆ ಅದನ್ನು ಹುಡುಕ್ಯಾಡ್ತಿರ್ತಾರೆ ವರ್ಡ್ಸು. ಆ ವರ್ಡ್ಸನ್ನೇ ನೀವು ಮೆನ್ಷನ್ ಮಾಡಿಲ್ಲ ಅದರಲ್ಲಿ, ಆದರೆ ನೀವು ಹೆಂಗೆ ಸ್ಕೋರ್ ಮಾಡಲಿಕ್ಕಾಗುತ್ತೆ ರೈಟ್. ಸೇಮ್ ಅದೇ ಥರ ಅಕಸ್ಮಾತ್ ಯಾವುದಾದ್ರೂ ಒಂದು ಕ್ವಶನ್ ಕೇಳಿದ ಪ್ರಕಾರ ಅವ್ರ ಕ್ವಶನನ್ನು ಫಸ್ಟ್ ಓದಿ ಆ ಕ್ವಶನ್ಗೆ ರಿಲೇಟೆಡ್ ಆನ್ಸರ್ಸು ಕೀವರ್ಡ್ಸು ಅವರು ಹುಡುಕ್ತಿರ್ತಾರೆ ನಿಮ್ಮ ಆನ್ಸರ್ಸ್ದಲ್ಲಿ. ನೀವು ಅಕಸ್ಮಾತ್ ಸ್ಪೆಸಿಫಿಕ್ ಆಗಿ ಅದನ್ನು ಮೆನ್ಷನ್ ಮಾಡಿಲ್ಲ, ಕೀವರ್ಡ್ಸನ್ನು ಸ್ಪೆಸಿಫಿಕ್ ಆಗಿ ಸೆಂಟೆನ್ಸನ್ನು ಮೆನ್ಷನ್ ಮಾಡಿಲ್ಲ ಅಕಾರ್ಡಿಂಗ್ ಟು ದ ಕ್ವಶನ್, ಅದನ್ನು ಬಿಟ್ಟು ಬೇರೆ ಏನೋ ಬರ್ಕೊಂತ ಹೋಗಿದ್ರೆ ಇಟ್ಸ್ ಕಂಪ್ಲೀಟ್ಲಿ ವೇಸ್ಟ್. ಓಮ್ಸ್ ಲಾ ಕೇಳಿದರೆ ಎಲೆಕ್ಟ್ರಿಸಿಟಿ ಬಗ್ಗೆ ಬರೆದ್ರೆ ಹೇಗೆ ಮಾಡ್ಲಿಕ್ಕೆ ಬರುತ್ತೆ ರೈಟ್. ಯು ಶುಡ್ ರೈಟ್ ವಾಟ್ ದೇ ಹ್ಯಾವ್ ಆಸ್ಕ್ಡ್ ಇಟ್. ಸೊ ದ್ಯಾಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಡೋಂಟ್ ಟ್ವಿಸ್ಟ್ ದೆಮ್. ಸೊ ಆಫ್ಟರ್ವರ್ಡ್ಸ್ ಯು ವಿಲ್ ಓನ್ಲಿ ರಿಗ್ರೆಟ್ ಇಟ್. ಯಾಕೆ ಗೊತ್ತಾ, ಸ್ಟಾರ್ಟಿಂಗ್ನಲ್ಲಿ ಏನೋ ಬೇರೆ ಬರೆಯೋದು, ಕರೆಕ್ಟ್ ಆನ್ಸರ್ ಎಲ್ಲೋ ಹಾಕಿಬಿಡೋದು ಅದರಲ್ಲಿ ಆನ್ಸರ್ನಲ್ಲಿ. ಸೊ ಅದರಿಂದ ಏನಾಗುತ್ತೆ, ನೀವು ಬರ್ದಿದ್ದೀರಂತ ನೀವು ತಿಳ್ಕೊತೀರಾ ಬಟ್ ಎಕ್ಸಾಮ್ನರ್ಗೆ ಅದು ಕಾಣಿಲ್ಲ ಅಂದರೆ ಸೊ ಅದ್ರ ಸಲುವಾಗಿ ಆ ಮಿಸ್ಟೇಕ್ಸನ್ನು ಪ್ಲೀಸ್ ಅವಾಯ್ಡ್ ಮಾಡಿ. ಅದರಿಂದ ನಿಮಗೆ ಭಾಳ ಡೇಂಜರ್ ಇದೆ ಆಯಿತಾ. ಸೊ ದ್ಯಾಟ್ ಇಸ್ ವಾಟ್ ಯು ನೀಡ್ ಟು ಫೋಕಸ್ ಆನ್. ನೀಟ್ಲಿ ರೈಟ್ ಇಟ್ ವಾಟ್ ಎವರ್ ದೇ ಹ್ಯಾವ್ ಆಸ್ಕ್ಡ್ ಓನ್ಲಿ ದ್ಯಾಟ್ ಯು ಮೆನ್ಷನ್ಡ್. ಅಕಸ್ಮಾತ್ ಇರಲಿ 5 ಮಾರ್ಕ್ಸ್ಗೆ ಕ್ವಶನ್ ಕೇಳಿದಾರಪ್ಪ, ನೋ ಪ್ರಾಬ್ಲಮ್, ದಿಟ್ಸ್ ದೇರ್ ಮಿಸ್ಟೇಕ್ ರೈಟ್. ಅವರು ಮಿಸ್ಟೇಕ್ ಮಾಡಿದ್ದಾರೆ, ಅದನ್ನು ಅವ್ರು ಏನು ಕೇಳಿದಾರೆ ನನಗೆ ಡಿಫೈನ್ ಓಮ್ಸ್ ಲಾನ ಅಷ್ಟೇ ಮಾಡೋರಪ್ಪ, ಅಷ್ಟೇ ಬರೀರಿ. 5 ಮಾರ್ಕ್ಸ್ ಕೇಳಿ 10 ಮಾರ್ಕ್ಸ್ ಕೇಳಿ ಡಸಂಟ್ ಮ್ಯಾಟರ್ ಟು ಯು. ಏನು ಕ್ವಶನ್ ಕೇಳಿದ್ದಾರೆ ಅದನ್ನು ಡೈರೆಕ್ಟಾಗಿ ಮೆನ್ಷನ್ ಮಾಡಿ, ಕೀವರ್ಡ್ಸನ್ನು ಹೈಲೈಟ್ ಮಾಡಿ, ಅಷ್ಟೇ ಸಾಕು. ಅವ್ರು ಅಷ್ಟೇ ಹುಡುಕಾಡ್ತಿರ್ತಾರೆ. ಎಷ್ಟು ಮಾರ್ಕ್ಸ್ ಅವ್ರು ಮೆನ್ಷನ್ ಮಾಡಿದ್ದಾರೆ ಕ್ವಶನ್ ಮಾರ್ಕ್ದಲ್ಲಿ ಅಷ್ಟು ನಿಮ್ಮ ಕ್ವಶನ್ ಪೇಪರ್ದಲ್ಲಿ ಅಷ್ಟು ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಕ್ಲಿಯರಾ? ದ್ಯಾಟ್ ಈಸ್ ದ ವರ್ಕ್ ಆಫ್ ದ ಎಕ್ಸಾಮಿನರ್. ದೆನ್
Next comes out to be the diagrams and the conceptual clarity. Like especially in the science subject, visual aids and the understanding of the materials are very, very prominent. Means what? If we people have drawn the diagrams properly, mention the labels of them. Neuron anna tagudu ಏನೋ ಬೇರೆ ಮೆನ್ಷನ್ ಮಾಡ್ಲಿಕ್ಕೆ ಹೋಗ್ಬಿಟ್ರೆ ಹೇಗಾಗುತ್ತೆ? ಹಾರ್ಟ್ ಡಯಾಗ್ರಾಮ್ ತೆಗೆದು ಬ್ರೈನ್ ಸೆರೆಬ್ರಮ್ ಅವನ್ನೆಲ್ಲ ಹಾರ್ಟ್ ಡಯಾಗ್ರಾಮಿಗೆ ಮೆನ್ಷನ್ ಮಾಡಿದರೆ ಹೇಗಾಗುತ್ತೆ? ಹೌ ಹಿ ವಿಲ್ ಥಿಂಕ್ ವೆದರ್ ಹಿ ಹಸ್ ಡ್ರಾನ್ ದ ಹಾರ್ಟ್ ಆರ್ ಹಿ ಹಸ್ ಡ್ರಾನ್ ದ ಬ್ರೈನ್? ಅವ್ರಿಗೆ ನೀವು ಕನ್ಫ್ಯೂಷನ್ ಮಾಡಿಕೊಡ್ಬಾರ್ದು. ಸೊ ಎಷ್ಟು ನೀವು ಅವ್ರಿಗೆ ಕನ್ಫ್ಯೂಷನ್ ಮಾಡಿಕೊಡ್ತಾರೆ ನಿಮ್ಮ ಆನ್ಸರ್ ಶೀಟಂದ ಅಷ್ಟು ಅವರಿಗೆ ಇರಿಟೇಟ್ ಆಗುತ್ತೆ. ಸೊ ಅಕಸ್ಮಾತ್ ಅವ್ರಿಗೆ ಇರಿಟೇಟ್ ಆದರೆ ನಿಮ್ಮ ಮಾರ್ಕ್ಸ್ ಹೋಯ್ತಪ್ಪ, ಆಯಿತಾ? ಸೊ ಅದಕ್ಕೆ ಹೇಳೋದು ಟೀಚರ್ ಈಸ್ ಅ ಗುರು, ಟೀಚರ್ ಡೂಸ್ ಎವ್ರಿಥಿಂಗ್. ಅದಕ್ಕೆ ಹೇಳೋದು ಟೀಚರ್ ರೆಸ್ಪೆಕ್ಟ್ ಕೊಡಬೇಕಪ್ಪ. ಸೊ ವಾಟ್ ಯು ಪೀಪಲ್ ನೀಡ್ ಟು ಡೂ, ಯು ಪೀಪಲ್ ನೀಡ್ ಟು ಕಾನ್ಸಂಟ್ರೇಟ್ ಆನ್ ಹೌ ಯು ಆರ್ ಗೋಯಿಂಗ್ ಟು ರೀಪ್ರೆಸೆಂಟ್ ಯುವರ್ ಸೆಲ್ಫ್, ಹೌ ಯು ಆರ್ ಗೋಯಿಂಗ್ to represent your answers in your answer sheets. ಅಕಸ್ಮಾತ್ ನೀವು ಏನಾದರೂ ಒಂದು ಬೇರೆ ಬರೋದು ಹಾರ್ಟ್ ತೆಗೆದು ಬ್ರೈನ್ ಲೇಬ್ಲಿಂಗ್ಸ್ ಮಾಡಿಬಿಟ್ರೆ ಮುಗೀತು, ಅಲ್ಲೇ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಈ ಮನುಷ್ಯ ಸರಿಯಿಲ್ಲ, ಎಲ್ಲ ತಪ್ಪು ಹೇಳ್ತಿದ್ದಾನೆ. ಸೊ ಇನ್ನು ಮುಂದಿನ ಪೇಪರು ಹಾಗೆ ಮಾಡ್ತಾನಂತೆ ಅವ್ನ ಮೈಂಡ್ಸೆಟ್ ಬಾಗ್ಬಿಡುತ್ತೆ. ಸೊ ಯಾರು ಪೇಪರ್ ಚೆಕ್ ಬಿಡ್ತಾ ಇರ್ತಾರಲ್ಲ ಅವ್ರ ಮೈಂಡ್ಸೆಟ್ ಸರಿಯಾಗಿರ್ಬೇಕಂದ್ರೆ ಸ್ಟಾರ್ಟಿಂಗಿಂದಾನೇ ಸರಿಯಾಗಿ ಅದನ್ನು ಪ್ರೆಸೆಂಟ್ ಮಾಡಬೇಕು. ನೀವು ಸರಿಯಾಗಿ ಅದನ್ನು ಪ್ರೆಸೆಂಟ್ ಮಾಡಲಿಲ್ಲ ಅಂದರೆ ಇಟ್ಸ್ ನಾಟ್ ಪಾಸಿಬಲ್ ಫಾರ್ ಯು ಟು ಸ್ಕೋರ್ ದ ಗುಡ್ ಮಾರ್ಕ್ಸ್. ಕ್ಲಿಯರ್ ಎವ್ರಿ ಒನ್? ಆ್ಯಂಡ್ correctly labeled diagrams and the evidence of the conceptual understanding are very key answer to score the high marks. If you want to score high marks, then you need to do that thing. If you are not going to do the high score marks, ನಿಮಗೆ ಬೇಡ ಅಂದರೆ ಹೆಂಗೆ ಬೇಕಾದಾಗ ಬರೆದ್ಬಿಡ್ರಪ್ಪ. ನಿಮಗೆ ಹೈ ಮಾರ್ಕ್ಸ್ ಸ್ಕೋರ್ ಮಾಡಬೇಕಂದ್ರೆ ಯು ನೀಡ್ ಟು ಫೋಕಸ್ ಆನ್ ದೀಸ್ ಥಿಂಗ್ಸ್. ನೀವು ಎಷ್ಟು ಇದ್ರ ಮೇಲೆ ಫೋಕಸ್ ಮಾಡ್ತೀರಾ ಅಷ್ಟು ನಿಮಗೆ ಚಲೋ ಮಾರ್ಕ್ಸ್ ಬೀಳುತ್ತೆ. ಸೊ ಅದರ ಸಲುವಾಗಿ ಅವಾಗಿಂದ ಹೇಳ್ತಿದ್ದೆ ನಿಮಗೆ ಯಾವ ಥರ ಪ್ರೆಸೆಂಟ್ ಮಾಡಬೇಕು, ಟಾಪರ್ಸ್ ಯಾವ ಥರ ಪ್ರೆಸೆಂಟ್ ಮಾಡಿದ್ದಾನೆ, ಅದರಿಂದ ಅವ್ನಿಗೆ ಎಷ್ಟು ಮಾರ್ಕ್ಸ್ ಸಿಕ್ಕಿದೆ, ಔಟ್ ಆಫ್ ಔಟ್ ಸಿಕ್ಕಿದೆ ಗೈಸ್. ಹೇಗೆ ಔಟ್ ಆಫ್ ಔಟ್ ಸಿಕ್ಕಿದೆ ಅನ್ನೋದು ಆ ಥರದ್ದು ಒಂದು ವೀಡಿಯೋನೇ, ಟಾಪರ್ ಬರ್ದಿರೋ ಆನ್ಸರ್ ಶೀಟ್ ತೊಗೊಂಡೇ ವೀಡಿಯೋ ಮಾಡಿದ್ದೇನೆ. ಹೋಗಿ ವಿಡಿಯೋದಲ್ಲಿ ಚೆಕ್ ಮಾಡಿ ಅದನ್ನು. ಡೋಂಟ್ ಮಿಸ್ ದ್ಯಾಟ್, ಡೋಂಟ್ ಸ್ಕಿಪ್ ಇಟ್ ಆಲ್ಸೋ ಬಿಕಾಸ್ ದ್ಯಾಟ್ ವಿಲ್ ಹೆಲ್ಪ್ ಯು ಪೀಪಲ್ ಅ ಲಾಟ್. ಓಕೆ, ಹೆಲ್ಪ್ ಯು ಪೀಪಲ್ ಅ ಲಾಟ್. ಇಫ್ ಯು ಪೀಪಲ್ ವಾಂಟ್ ಟು ಡೌನ್ಲೋಡ್ any PDF and notes, this is the way how you people need to do. Just go videos description dalli, that is going to get a link. Click ಮಾಡಿ ಆಮೇಲೆ ವಾಟ್ಸಪ್ ನಂಬರನ್ನು ಹಾಕಿ ಮಾಡಿ. ಇಲ್ಲಾಂದರೆ you people can even any number you can add it and OTP ಬರುತ್ತೆ and PDF is ready to download. So make sure you are downloading each and every PDF and it is making you people to help you people to improvise yourself, improvise your work also, so that you will show your work to the examiner and you will get the good marks. Clear? So hope so this video is helpful to you people. ನಿಮ್ಗೊಂದು ಐಡಿಯಾ ಗೊತ್ತಾಗಿದೆ ಎಕ್ಸಾಮ್ನರ್ ತಲೆಯಲ್ಲಿ ಏನಿರುತ್ತೆ ಅನ್ನೋದು. ಆ್ಯಂಡ್ ಆ ತಲೆಯಲ್ಲಿರೋದು ನೀವು ಅದನ್ನು ಮಾಡಿ ತೋರಿಸ್ಬೇಕು ಅವನಿಗೆ. ಅಕಸ್ಮಾತ್ ನೀವು ಬೇರೆ ಏನಾದರೂ ಮಾಡ್ಲಿಕ್ಕೆ ಹೋದರೆ ಪ್ಲೀಸ್ ಡೋಂಟ್ ಡೂ ದಿಸ್ ಮಿಸ್ಟೇಕ್ಸ್. ಅವ್ರಿಗೆ ಏನು ಬೇಕು ಅದನ್ನೇ ಆನ್ಸರ್ ಶೀಟ್ನಲ್ಲಿ ಬರೀರಿ, ಏನು ಸಿಕ್ಕದು ಬರೀಲಿಕ್ಕೆ ಹೋಗಬೇಡಿ ಬಿಕಾಸ್ ಅದರಿಂದ ಮಾರ್ಕ್ಸ್ ಕಡಿಮೆ ಬೀಳುತ್ತೆ. ಕ್ಲಿಯರಾ? ಹೋಪ್ ಸೊ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್ ಟು ಯು ಪೀಪಲ್. ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಟು ದ ಚಾನಲ್ and share with your all friends in your school. So see you everyone, see you at the next thing.